ಜನರು ನಿಮ್ಮನ್ನು ಕೆಡವಲು ಪ್ರಯತ್ನಿಸಿದ್ದಾಗ ಅವರ ನಕಾರಾತ್ಮಕತೆಯನ್ನು ನಿಮ್ಮನ್ನು ಹೂತುಹಾಕಲು ಬಿಡಬೇಡಿ. ಬದಲಾಗಿ ಅವರ ಟೀಕೆಗಳನ್ನು ನಿಮ್ಮ ಗುರಿಗಳನ್ನು ತಲುಪಲು ಮೆಟ್ಟಲನ್ನಾಗಿ ಬಳಸಿ. ಬಾವಿಯಲ್ಲಿ ಸಿಲುಕಿದ್ದ ಒಂದು ಎತ್ತಿನ ಪ್ರಸಿದ್ಧ ಕಥೆಯಂತೆ ನೀವು ಪ್ರತಿಯೊಂದು ಅಡಚಣೆಗಳನ್ನು ಬೆಳವಣಿಗೆ ಮತ್ತು ಯಶಸ್ಸಿಗೆ ಅವಕಾಶವನ್ನಾಗಿ ಪರಿವರ್ತಿಸಬಹುದು. ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದನು. ಅವನ ಬಳಿ ಒಂದು ವಯಸ್ಸಾದ ಒಂದು ಮುದ್ದಿನ ಎತ್ತಿತ್ತು. ಒಂದು ದಿನ ಆ ಎತ್ತು ಆಕಸ್ಮಿಕವಾಗಿ ತೋಟದಲ್ಲಿದ್ದ ಹಳೆಯ ಒಣಗಿದ್ದ ಬಾವಿಯೊಂದರಲ್ಲಿ ಬಿದ್ದುಬಿಟ್ಟಿತು. ಬಾವಿ ತುಂಬ ಆಳವಾಗಿದ್ದರಿಂದ ಎತ್ತಿಗೆ ಹೊರಗೆ ಬರಲು ಸಾಧ್ಯವಾಗಲಿಲ್ಲ. ಅದು ಜೋರಾಗಿ ಕೂಗಲಾರಂಭಿಸಿತು. ರೈತ ಮತ್ತು ಗ್ರಾಮಸ್ಥರು ಬಂದು ನೋಡಿದರು. ಆಳವಾದ ಬಾವಿಯಿಂದ ಎತ್ತನ್ನು ಮೇಲೆತ್ತುವುದು ಅಸಾಧ್ಯವೆಂದು ಅವರಿಗೆ ಅರಿವಾಯಿತು. ಅಲ್ಲದೆ ಆ ತೆರೆದ ಬಾವಿ ಹಳ್ಳಿಯ ಮಕ್ಕಳಿಗೆ ಅಪಾಯಕಾರಿಯಾಗಿತ್ತು. ಆದ್ದರಿಂದ ಎತ್ತಿಗೆ ಮುಕ್ತಿ ನೀಡಿ ಬಾವಿಯನ್ನು ಮುಚ್ಚಲು ಎಲ್ಲರೂ ನಿರ್ಧರಿಸಿದರು. ಜನರೆಲ್ಲರೂ ಸೇರಿ ಬಾವಿಗೆ ಮಣ್ಣು ಹಾಕಲು ಶುರು ಮಾಡಿದರು. ಪ್ರತಿ ಬಾರಿ ಮಣ್ಣು ಬಿದ್ದಾಗಲೆಲ್ಲೂ ಎತ್ತಿನ ಕೊರಳಲ್ಲಿದ್ದ ಗಂಟೆಯ ಸಪ್ಪಳ ಬರುತ್ತಿತ್ತು. ಮೊದಮೊದಲು ಎತ್ತು ಗಾಬರಿಯಾಯಿತು. ಜನರು ತನ್ನನ್ನು ಹೂತು ಹಾಕುತ್ತಿದ್ದಾರೆ ಎಂದು ಅದಕ್ಕೆ ತಿಳಿಯಿತು. ಆದರೆ ಅದು ಧೃತಿಗೆಡಲಿಲ್ಲ. ಪ್ರತಿಯೊಂದು ಕಷ್ಟದ ಮಧ್ಯೆಯೇ ಒಂದು ಅವಕಾಶ ಅಡಗಿರುತ್ತದೆ ಎಂಬುವಂತೆ ಎತ್ತು ಒಂದು ಉಪಾಯ ಮಾಡಿತು. ಬೆನ್ನಿನ ಮೇಲೆ ಮಣ್ಣು ಬಿದ್ದ ತಕ್ಷಣ ಅದು ತನ್ನ ಮೈಯನ್ನು ಕೊಡವಿ ಮಣ್ಣನ್ನು ಕೆಳಗೆ ಬೀಳಿಸುತ್ತಿತ್ತು. ನಂತರ ಆ ಮಣ್ಣಿನ ರಾಶಿಯ ಮೇಲೆಯೇ ಒಂದು ಹೆಜ್ಜೆ ಮುಂದೆ ಇಟ್ಟು ನಿಲ್ಲುತ್ತಿತ್ತು. ಜನರು ಮಣ್ಣು ಹಾಕುತ್ತಲೇ ಹೋದರು. ಎತ್ತು ಮೈ ಕೆಡವಿ ಅದರ ಮೇಲೆ ಏರಿ ನಿಲ್ಲುತ್ತಲೇ ಹೋಯಿತು. ಕೊನೆಗೆ ಮಣ್ಣು ತುಂಬಿ ಬಾವಿ ಸಮತಟ್ಟಾಯಿತು. ಎಲ್ಲರೂ ಆಶ್ಚರ್ಯಪಡುವಂತೆ ಎತ್ತು ಸಾಹಸದಿಂದ ಬಾವಿಯ ಮೇಲಕ್ಕೆ ಬಂದು ಯಶಸ್ವಿಯಾಗಿ ಹೊರನಡೆಯಿತು. ಸತತವಾದ ಪ್ರಯತ್ನ ಮತ್ತು ನಂಬಿಕೆ ನಿಮ್ಮನ್ನು ಅಸಾಧ್ಯವಾದ ಗುರಿಯತ್ತ ಕೊಂಡೊಯ್ಯುತ್ತದೆ. ನಮ್ಮ ಜೀವನದಲ್ಲಿಯೂ ಕೆಲವರು ನಮ್ಮನ್ನು ಕೆಳಗೆ ತುಳಿಯಲು, ನಮ್ಮ ಉತ್ಸಾಹವನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಆದರೆ ಇತರರು ನಮ್ಮ ಮೇಲೆ ಎಸೆಯುವ ನಿಂದನೆ ಮತ್ತು ಕಷ್ಟಗಳನ್ನೇ ಮೆಟ್ಟಲನ್ನಾಗಿ ಮಾಡಿಕೊಂಡು ನಾವು ನಮ್ಮ ಗುರಿಯತ್ತ ಸಾಗಬೇಕು. ನಿಮ್ಮ ಗೆಲುವಿನ ಹಾದಿಯಲ್ಲಿ ನೀವು ಎದುರಿಸುವ ಕಷ್ಟಗಳನ್ನು ನಿಮ್ಮ ಮುಂದಿನ ವಿಜಯದ ಮೆಟ್ಟಲನ್ನಾಗಿ ಮಾಡುವುದೇ ಈ ಕಥೆಯ ನೀತಿಯಾಗಿದೆ.